ಹಲೋ ಎಲ್ರಿಗೂ ನಮಸ್ಕಾರ. ಆರ್ ಸಿ ಬಿ ವುಮೆನ್ಸ್ ತಂಡ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ 5ಕ್ಕೆ 5 ಸತತ ಗೆಲುವನ್ನು ಸಾಧಿಸುವ ಮುಖಾಂತರ ಅನ್ಬೀಟನ್ ಆಗೋದಲ್ಲದೆ ಪ್ಲೇ ಆಫ್ಸ್ಗೂ ಕೂಡ ಕ್ವಾಲಿಫೈ ಆಗಿದ್ದಾರೆ. ಒಂದು ವಿಕ್ಟ್ರಿ ಏನಾದರೂ ಬಂದರೆ ಖಂಡಿತವಾಗ್ಲೂ ಫೈನಲ್ಗೆ ಕೂಡ ಆಯ್ಕೆ ಆಗ್ತಾರೆ. ಸೊ ನಿಮಗೆ ಗೊತ್ತಿರ್ಬೋದು, ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಇನ್ ಕೇಸ್ ಏನಾದರೂ ಟೀಮ್ ನಂಬರ್ 1 ಇದ್ದರೆ ಅವರು ಡೈರೆಕ್ಟಾಗಿ ಫೈನಲ್ ಆಡ್ತಾರೆ. ನಂಬರ್ 2 ಮತ್ತು ನಂಬರ್ 3 ಸೆಮಿಫೈನಲ್ ಥರ ಆಡಿ ಫೈನಲನ್ನು ತಲುಪ್ತಾರೆ. ಸೊ ಪ್ಲೇ ಆಫ್ಸ್ ಅಂತ ಹೇಳೋದು ಇಷ್ಟೇ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ. ಸೊ ಹಾಗಾಗಿ ಆರ್ ಸಿ ಬಿ ಇವಾಗ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಕ್ಯೂ ಬಂದಿದೆ. ಇನ್ನೊಂದು ಪಂದ್ಯವೇನಾದರೂ ವಿನ್ ಆದರೆ ಫೈನಲ್ಗೆ ಕೂಡ ಆಯ್ಕೆ ಆಗ್ತಾರೆ. ಸೊ ಫೈನಲ್ಗೆ ಆಯ್ಕೆ ಆದರೆ ಫೈನಲ್ ಒಂದು ಆಡಿ ವಿನ್ ಆದರೆ ಆಯಿತು. ಸೊ 2ನೇ ಕಪ್ ಕೂಡ ಬರುತ್ತೆ. ಸೊ ಈ ಥರ ಸಖತ್ತಾಗಿ ಆಡ್ತಾಯಿದ್ದಾರೆ ಈ ಸರಿ ಅಂತೂ. ಸೊ ಒಂದು ಕಪ್ ಬರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು, ಮೊದಲ 5 ಪಂದ್ಯ ಆಡಿರೋ ರೀತಿಯನ್ನು ನೋಡಿದ್ರೆ. ಸೊ ಇನ್ನು 3 ಪಂದ್ಯ ಇದೆ ಗ್ರೂಪ್ ಸ್ಟೇಜ್ನಲ್ಲಿ. 3ರಲ್ಲಿ 1 ಪಂದ್ಯ ವಿನ್ ಆದರೆ ಫೈನಲ್ಗೆ ಹೋಗೋದು ಪಕ್ಕ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಆಗಲಿ ಅಂತ ನಾವು ಆಶಿಸೋಣ. ಸೊ ನಿನ್ನೆ ಪಂದ್ಯ ಕೂಡ ಸಖತ್ತಾಗಿ ವಿನ್ ಆಗಿದ್ದಾರೆ. ಇನ್ಫ್ಯಾಕ್ಟು ನಿನ್ನೆ ಪಂದ್ಯ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗಿತ್ತು. ಯಾಕಂದರೆ ಆರ್ ಸಿ ಬಿ ತಂಡ ಬೇಗನೆ ವಿಕೆಟನ್ನು ಕಳ್ಕೊಂಡಿದ್ರು. 9ಕ್ಕೆ 2 ವಿಕೆಟ್ ಹೋಗಿತ್ತು. ಇನ್ಫ್ಯಾಕ್ಟ್ ಜಾರ್ಜ್ ಅವೋಲ, ಗ್ರೇಸ್ ಹ್ಯಾರಿಸ್ ಇಬ್ಬರು ಕೂಡ ಬೇಗನೆ ಔಟ್ ಆಗಿದ್ದರು. ನಂತರ ಸ್ಮೃತಿ ಮಂದಣ್ಣ ಮತ್ತು ಗೌತಮಿ ನಾಯ್ಕ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅದರ ಬಳಿಕ ಸ್ಮೃತಿ ಮಂದಣ್ಣ ಕೂಡ ಬೇಗ ಔಟ್ ಆಗ್ತಾರೆ. ಇನ್ನೇನು ಲೋ ಸ್ಕೋರ್ ಆಗುತ್ತೆ ಅನ್ನೋಷ್ಟರಲ್ಲಿ ಗೌತಮಿ ನಾಯ್ಕ್ ಮತ್ತು ರೀಚಾ ಘೋಷ್ ಅವರಿಂದ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಟಫ್ ಕಂಡೀಷನ್ನಲ್ಲೂ ಗೌತಮಿ ನಾಯ್ಕ್ ಅವರು ಸಖತ್ತಾಗಿ ಆಡ್ತಾರೆ. 73 ರನ್ಗಳ ಕೊಡುಗೆ ನೀಡ್ತಾರೆ ತಂಡಕ್ಕೆ. ಕೊನೆಯಲ್ಲಿ ರಾಧಾ ಯಾದವ್ ಒಳ್ಳೆ ಫಿನಿಶಿಂಗ್ ಟಚ್ ಕೊಡ್ತಾರೆ. ರಾಧಾ ಯಾದವ್ ಮತ್ತು ಶ್ರೇಯಾಂಕಾ ಪಾಟೀಲ್. ರಾಧಾ ಯಾದವ್ 17 ರನ್ ಹೊಡೆದ್ರೆ ಶ್ರೇಯಾಂಕಾ ಪಾಟೀಲ್ 2 ಬಾಲ್ನಲ್ಲಿ 8 ರನ್ ಹೊಡಿತಾರೆ. ಸೊ ಇದರೊಂದಿಗೆ ಆರ್ ಸಿ ಬಿ 178 ಹೊಡಿತಾರೆ. ಒಳ್ಳೆ ಕಾಂಪಿಟೇಟಿವ್ ಮೊತ್ತವನ್ನೇ ಕಲೆ ಹಾಕ್ತಾರೆ. 179 ಹೊಡಿಬೇಕಿತ್ತು ಗುಜರಾತ್ ಜೈಂಟ್ಸ್ ತಂಡ. ಆರ್ ಸಿ ಬಿ ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಈ ಸೀಸನ್ ಅಂತಲೇ ಹೇಳ್ಬೋದು. ಬೆತ್ ಮುನಿ, ಸೋಪಿ ಡಿವಾನ್, ಕನಿಕಾ ಔಜಾ ಬೇಗ ಔಟ್ ಆಗ್ತಾರೆ. ಸಯಾಲಿ ಸತ್ಗರೆ ಸ್ಟಾರ್ಟಿಂಗ್ನಲ್ಲೇ ಬ್ರೇಕ್ ಥ್ರೂಗಳನ್ನು ಕೊಡ್ತಾರೆ. 1 ಓವರ್ನಲ್ಲಿ 2 ವಿಕೆಟ್ ಪಡಿತಾರೆ ಸಯಾಲಿ ಸತ್ಗರೆ ಅವರು. ಅದಾದ ಬಳಿಕ ಲಾರನ್ ಬೆಲ್ ಕೂಡ ಒಂದು ಬೆಂಕಿಯಾದ ವಿಕೆಟನ್ನು ಪಡೀತಾರೆ. ಸೊ ಇದರೊಂದಿಗೆ 5ಕ್ಕೆ 3 ವಿಕೆಟ್ ಕಳೆದುಕೊಳ್ಳುತ್ತೆ. ಸೊ ಅದಾದ ಬಳಿಕ ಕೂಡ ಕೊಲ್ಯಾಪ್ಸ್ ನಿಲ್ಲೋದಿಲ್ಲ. ಅನುಷ್ಕಾ ಶರ್ಮಾ, ಕಾಶ್ವಿ ಗೌತಮ್ ಹಾಗೆಯೇ ಜಾರ್ಜ್ ವಾರಮ್ ಬೇಗನೆ ಔಟ್ ಆಗ್ತಾರೆ. ಇದರೊಂದಿಗೆ 56ಕ್ಕೆ 6 ವಿಕೆಟನ್ನು ಕಳೆದುಕೊಳ್ತಾರೆ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡ. ಕೊನೆಗೆ ಆ್ಯಶ್ಲಿ ಗಾರ್ಡ್ನರಿಂದ ಸ್ವಲ್ಪ ಕೌಂಟರ್ ಅಟ್ಯಾಕ್ಸ್ ಬಂದರೂ ಕೂಡ ತುಂಬಾ ರಿಕ್ವೈರ್ಡ್ ರನ್ ರೇಟ್ ಇತ್ತು. ವಿನ್ ಆಗೋದು ತುಂಬಾ ಕಷ್ಟ ಆಗಿತ್ತು. ಸೊ ಸ್ವಲ್ಪ ಆಡಿ 100 ಪಾರ್ ಮಾಡ್ತಾರೆ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡದ ಮೊತ್ತವನ್ನು. 100 ದಾಟಿಸೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಶ್ಲಿ ಗಾರ್ಡನ್ 50 ಕೂಡ ಮಾಡ್ತಾರೆ. ಅವರೊಬ್ಬರನ್ನೇ ನಿನ್ನೆ ಗುಜರಾತ್ ಜೈಂಟ್ಸ್ ಪರ ಒಳ್ಳೆ ಬ್ಯಾಟಿಂಗ್ ಆಡಿದ್ದು. ಸೊ ಇದರೊಂದಿಗೆ ಬೇಗ ಆಲ್ಔಟ್ ಆಗ್ತಾರೆ. 117 ಆಲ್ಔಟ್ ಆಗಿಲ್ಲ. ಇನ್ಫ್ಯಾಕ್ಟ್ 8 ವಿಕೆಟ್ ಕಳ್ಕೊಳ್ತಾರೆ 20 ಓವರ್ನಲ್ಲಿ. 117ಕ್ಕೆ 8 ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡ. ಆರ್ ಸಿ ಬಿ ಪರ ಲಾರನ್ ಬೆಲ್ 4 ಓವರ್ 23ಕ್ಕೆ 1. ಸಯಾಲಿ ಸತ್ಗರೆ ನಿನ್ನೆ ಟಾಪ್ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು ಬೌಲಿಂಗ್ನಲ್ಲಿ. 4 ಓವರ್ 21 ರನ್ ನೀಡಿ 3 ವಿಕೆಟ್. ಅದೇನು ಡಿಕ್ಲರ್ಕ್ ಕೂಡ 4 ಓವರ್ 17 ರನ್ ನೀಡಿ 2 ವಿಕೆಟ್. ಶ್ರೇಯಾಂಕಾ ಪಾಟೀಲ್ ಕೂಡ 4 ಓವರ್ 19 ರನ್ ನೀಡಿ 1 ವಿಕೆಟ್. ರಾಧಾ ಯಾದವ್ ಕೂಡ 1 ವಿಕೆಟನ್ನು ಪಡೆದ್ರು ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆರ್ ಸಿ ಬಿ ವುಮೆನ್ಸ್ ತಂಡದಿಂದ. ಈ ಬಾರಿಯ ಟೀಮ್ ಅನ್ಬೀಟನ್ ಹಾಗೆಯೇ ವೆರಿ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಗುಜರಾತ್ ಜೈಂಟ್ಸ್ಗೆ ಹ್ಯಾಟ್ರಿಕ್ ಸೋಲು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ 2 ಮ್ಯಾಚ್ ವಿನ್ ಆಗಿದ್ರು. ಇವಾಗ ಆರ್ ಸಿ ಬಿ ವಿರುದ್ಧನೇ ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಕಂಡಿದ್ದಾರೆ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡ. ಸೊ ಹಾಗಾಗಿ ಆರ್ ಸಿ ಬಿ ಸ್ಟ್ರೈಟ್ ಅವೇ ಕ್ವಾಲಿಫೈ ಆಗಿದ್ದಾರೆ ಪ್ಲೇ ಆಫ್ಸ್ಗೆ. ಇದರೊಂದಿಗೆ ಕ್ಯೂ ಬಂದಿದೆ. ಮೊದಲ ತಂಡ ಆಗ್ತಾರೆ ಈ ಬಾರಿ ಕ್ಯೂ ಬಂದಿರೋದು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ. ಇನ್ನೊಂದು ಮ್ಯಾಚ್ ಗೆದ್ದರೆ ಆಗಲೇ ಹೇಳಿದಾಗೇ ಫೈನಲ್ ಕೂಡ ತಲುಪ್ತಾರೆ ಆರ್ ಸಿ ಬಿ ವುಮೆನ್ಸ್ ತಂಡ. ಸೊ ಹಾಗಾಗಿ ಇನ್ನೊಂದೇ ವಿಕ್ಟರಿ ಆರ್ ಸಿ ಬಿ ತಂಡ ಈ ಬಾರಿಯ ಫೈನಲ್ನಲ್ಲಿ ಇರ್ತಾರೆ. ಕ್ರೇಜಿಯಾಗಿರುತ್ತೆ. ಸೊ 3 ಮ್ಯಾಚ್ ಇದೆ. ಸೊ ಮುಂದಿನ ಮ್ಯಾಚ್ನಲ್ಲೇ ಫೈನಲ್ಗೆ ಹೋಗೋ ಚಾನ್ಸಸ್ಗಳು ಇದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸರಿ ಕಪ್ ಬರ್ಬೋದಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.